ಬಾಳಲೆ ವಿಜಯಲಕ್ಷ್ಮಿ ಕಾಲೇಜು ಮೈದಾನದಲ್ಲಿ ನಡೆದ ಕೊಡವ ಕೌಟುಂಬಿಕ ಅರಮಣಮಾಡ ಕ್ರಿಕೆಟ್ ನಮ್ಮೆಗೆ ವರ್ಣರಂಜಿತ ತೆರೆಬಿದ್ದಿತು. ಅರಮಣಮಾಡ ಕ್ರಿಕೆಟ್ ನಮ್ಮೆಯ ಸಭಾ ಕಾರ್ಯಕ್ರಮವನ್ನು ಪದ್ಮಶ್ರೀ ರಾಣಿ ಮಾಚಯ್ಯ ಉದ್ಘಾಟಿಸಿದರು. ಕ್ರಿಕೆಟ್ ಪಂದ್ಯಾವಳಿಗೆ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಕೊಡವ ಕ್ರಿಕೆಟ್ ಅಕಾಡೆಮಿ ಅಧ್ಯಕ್ಷ ಕೀರ್ತಿಯಂಡ ಕಾರ್ಸನ್ ಅವರು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ರಾಣಿ ಮಾಚಯ್ಯ, ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಶಿಸ್ತುಬದ್ಧ ರೀತಿಯಲ್ಲಿ ಏರ್ಪಡಿಸಿದ ಅರಮಣಮಾಡ ಕುಟುಂಬದವರಿಗೆ ಅಭಿನಂದನೆ ಸಲ್ಲಿಸಿದರು. ಇಂತಹ ಕ್ರೀಡಾಕೂಟಗಳಿಂದ ಕೊಡಗಿನ ಕ್ರಿಕೆಟ್ ಕ್ರೀಡಾಪಟುಗಳಿಗೆ ಕ್ರಿಕೆಟ್ ಕ್ರೀಡೆಯ ಮೇಲೆ ಅಭಿಮಾನ ಹುಟ್ಟಿ ಕೊಡಗು ಜಿಲ್ಲೆಯಿಂದ ಒಂದು ತಂಡ ಭಾರತ ದೇಶವನ್ನು ಪ್ರತಿನಿಧಿಸುವಂತಾಗಲಿ ಅಂತ ಹಾರೈಸಿದರು. அரிசி நோட்டி படிப்புக்கு சாதனையொன்று மாடி கேளி நடுவுக்கு கத்துத பூவுக்கு பதுக்கிற பட்டில் தவறஞ்சு நோட்டி படிப்புக்கு சாதனையொன்று மாடி கேளி ஞானலோಕ ಎಂಬುವಕ್ಕೆ ಕತ್ತಂಚುಡು ಮನಕ್ಕೆ ದೂರಮ ಹರಿಯಾನ ಬುದ್ಧಿ ವಿದ್ಯಾ ಗುಣ ಕದಿಯ ಮತ್ತೆ ಬಂದು ತುಳಿರ ಈ ಅರಮಣಮಾಡ ಒಕ್ಕಕಾರಕ್ಕೆ ನಾನು ತುಂಬ எங்களை என்னென்ன நாங்கள் கண்டித்து ஒன்றொன்று எனக்கு ಗೊತ್ತಾಗಲ್ಲ. எங்களுக்கு தேவா இன்னும் ಕ್ರಿಕೆಟ್ರ ಬಗ್ಗೆ ಆಸೆ ಪುಟ್ಟದು ಅದನ್ನು ಮಿಂಜಕ್ಕೆ ಪುನಃ ಕೊಂಡುപോಡು ನೀನು ನಾನು எங்களுக்கு ದೇವಾಲಯ ತೊಂದಿದ್ದು ನಾನು ವಂದನೆಯನ್ನು ಅರ್ಪಿಸಿದ್ದೇನೆ. ನಾನು ಧ್ಯಾನ ಮಂಡಲಕ್ಕೆ ಚಾಯದ ಕ್ರಿಕೆಟಿನೋ ಹಾಕಿನೋ ಹೊರಮೆ ಅವರ ಟೀಮ್ ಮಾಡಿದ್ದು ಎನ್ನಲ್ಲಿ ದೇಶತ್ರ ಕೂಡ ಕಲಿಪಕ್ಕೆ ಹೋಗಕ್ಕಾಗಣ ಅಂತದ್ದು ನನ್ನ ಮನಸ್ಸಲ್ಲಿ ನಾನು ನಿಯಮ ಲಾಸ್ಟ್ ಟೈಮ್ ಒಂದೊಂದು ನಂಗೆ ಎಂಗಡ ಊರಿൽ ಕಲಿಪಕ್ಕೆ ವರ್ಷ ನಾನು ಅದನ್ನು ஒரு ಟೀಮ್ ಮಾಡಿ ನಂಗಡ ಕೊಡಗು ಟೀಮ್ ಮಾಡಿ ಅಂದರೆ ನಂಗೆ ಕೂಡ ನಾನು ಅಲ್ಲಿ ಚೌಕದು ಬಲ್ಲದು ಅದು ಬಯ್ಯ ಗಂಡು ಮೂರು ಕುರಿ ಚೋತ ತಿಂಗಳು ಬರಲ್ಲ ಗದ್ದಿದ್ದು ಪಪ್ಪ ಅಂತ ಕ್ರಿಕೆಟ್ ಚೂಸ್ ಮಾಡಿ ನಲ್ಲ ದಾರಿ ಕಲಿಪ ಅವನ್ನೆಲ್ಲ ಕೂತಿದ್ದೆ ಅರಮಣ ಮಾಡ್ಕೊಂಡು ನಿಮ್ಮಲ್ಲೇ ಇದನ್ನು ನಿಯಕ್ಕೆ ஒரு ಟೀಮ್ ಮಾಡಿದ್ದೆ ಹೊರಮೆ ಕಲಿಪಕ್ಕೆ ಕಾಕಿ ಪಪ್ಪ ಅಂತ ಇದು ಮಾಡಿ ಗೌರ್ಮೆಂಟಿಗೆ ಅದನ್ನು ಅರಿಚಿಟ್ಟು ತೆಂಗಿ ಅದು ಹೆಂಗೆ ಮಾಡುವಂತ ನನಗೆ ಏನು ಮಾಡಿ ಪನ್ನಡ ಈಗ ಪಪ್ಪು ಹೆಂಗೆ ಕೂಡ ಡಿಸ್ಕಸ್ ಮಾಡಿತ್ತು ஒரு ಟೀಮನ್ನ ಕೊಡಗಿರದೇ ಟೀಮ್ ಅಂತಂದು ಮಾಡೋಣ ಅಂತಂದು ನಾನು ಕೇಳ್ತೀವಿ. ಗೌರವ ಅತಿಥಿಯಾಗಿ ಪಾಲ್ಗೊಂಡಿದ್ದ ಅಶ್ವಿನಿ ನಾಚಪ್ಪ ಮಾತನಾಡಿ, ಈ ರೀತಿಯ ಕ್ರೀಡಾಕೂಟವನ್ನು ಏರ್ಪಡಿಸುವುದರಿಂದ ಉಳಿದ ಕುಟುಂಬದವರಿಗೂ ಮುಂದೆ ಕ್ರೀಡಾಕೂಟವನ್ನು ಆಯೋಜಿಸಲು ಪ್ರೇರಣೆಯಾಗುತ್ತೆ. ಕೊಡವ ಕೌಟುಂಬಿಕ ಕ್ರಿಕೆಟ್ ಹಬ್ಬದಲ್ಲಿ ಮಹಿಳೆಯರಿಗೆ ಅವಕಾಶ ನೀಡಿರುವುದು ವಿಶೇಷವಾಗಿದೆ. ಇದರಿಂದ ಮಹಿಳಾ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ದೊರೆತಂತಾಗುತ್ತೆ ಎಂದರು. ಈಗ ಭಾರಿ ಚಾಯ್ದ ಈ ಅರಮಣಮಾಡ ಕ್ರಿಕೆಟ್ ನಮ್ಮೆನ 2024 ನಾ ಕಂಡಕ್ಟ್ ಮಾಡಿತ್ತುಳಿರ ಈ ಗ್ರೌಂಡ್ನ ನಿಂಗೆ ಸ್ಟೇಡಿಯಂ ಅನ್ನಕ್ಕೆ ಮಾಡಿತ್ತುಳಿರ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ದಿ ಎಂಟೈರ್ ಫ್ಯಾಮಿಲಿ, ಟು ದ ಪ್ರೆಸಿಡೆಂಟ್. ಏನಂటే ಇಂಥ ಸ್ಟೇಡಿಯಂಗೆ ಬಾರೋ ಫ್ಯಾಮಿಲೀಸ್ಗೂ ಹೆಲ್ಪ್ ಆಪ. ಯು ಕ್ಯಾನ್ ಆಲ್ವೇಸ್ ಕಮ್ ಆ್ಯಂಡ್ ಯೂಟಿಲೈಸ್ ದಿಸ್ ಫೆಸಿಲಿಟಿ. ನಂಗೆ ಎಂಟ್ರಿಂಗ್ ಮಾಡೋಕ ವಾಟ್ ಎವರ್ ವಿ ಡೂ ಇನ್ ಲೈಫ್ ಶುಡ್ ಬೆನಿಫಿಟ್ ಆರ್ ಕಮ್ಯುನಿಟಿ. Whatever we do should benefit our young children, Kodava children. And I think making this ground and the stadia a permanent fixture, for the community you have given great contributions. So congratulations to that. I would also like to congratulate for including women's team. First time in 22 years you have included a women's cricket team. So congratulations to the Aramana entire family for even thinking of that concept. ಏಪ್ರಿಲ್ 26ರಿಂದ ಮೇ 19ರವರೆಗೂ ನಡೆದ ಕ್ರೀಡಾಕೂಟದಲ್ಲಿ 312 ತಂಡಗಳು ಪಾಲ್ಗೊಂಡು ಪುರುಷರ ವಿಭಾಗದಲ್ಲಿ ನೆರವಂಡ ಹಾಗೂ ಮಹಿಳಾ ವಿಭಾಗದಲ್ಲಿ ಮುಕ್ಕಾಟಿರ ತಂಡಗಳು ಫೈನಲ್ನಲ್ಲಿ ಗೆಲುವು ಸಾಧಿಸಿದವು. ಕೊಟ್ಟಿಗೆಟಿನ ಲೋಕೇಶ್ ತಮ್ಮಯ್ಯ ಅನ್ನನೆ ಅಚ್ಚಪಂಡ ನೀರೋಶ್ ಇಲ್ಲಿಗೆ ಬರೋಣ.
ಆಪತ್ತು ಟ್ರೈ ಮಾಡ್ತೀವಿ ಆಚೆ ಜಾರಿತು ಅಯ್ಯೋ ಅಯ್ಯೋ ಔಟ್ ತೀರ್ಪುಗಾರಾಯಿತು ಕೊಟ್ಟಗಡ ಸೂರಜ್ ಪಿನ ಅಳ್ಮೆಗಡ ಮೋಹನ್ ಚಂಗಪ್ಪ ಕರ್ನಾಟಕ ಕಸರ ಪರವಾಯಿತು ನನ್ನ ತಕ್ಕರತ್ನ ಹೋಯ್ತವೆ ಮುಂದಿನ ವರ್ಷ ಚಕ್ಯಾರ ಒಕ್ಕ ಕೊಡವ ಕೌಟುಂಬಿಕ ಕ್ರಿಕೆಟ್ ಆತಿಥ್ಯ ವಹಿಸಲಿದೆ. ಇದರಂತೆ ಅರಮಣಮಾಡ ಕುಟುಂಬದವರಿಂದ ಸಮಾರೋಪದಲ್ಲಿ ಧ್ವಜ ಸ್ವೀಕಾರ ಮಾಡಲಾಯಿತು. ಈ ಸಂದರ್ಭ ಚಕ್ಯಾರ ಕುಟುಂಬ ಅಧ್ಯಕ್ಷ ಕಾಶಿ ಕಾಳಯ್ಯ, ಹಿರಿಯರಾದ ವಾಸುಕುಟ್ಟಪ್ಪ, ಸೂರಿ ಅಯ್ಯಪ್ಪ, ಬಿಪಿನ್ ಸೇರಿದಂತೆ ಕುಟುಂಬಸ್ಥರು ಪಾಲ್ಗೊಂಡಿದ್ದರು. ಈ ಸಂದರ್ಭ ಚಕ್ಯಾರ ಪಂಚಮ್ ಬೋಪಣ್ಣ ಅವರ ತಂಡದಿಂದ ಸಂಗೀತ ರಸಸಂಜೆಯನ್ನು ಏರ್ಪಡಿಸಲಾಗಿತ್ತು. ಡಾಕ್ಟರ್ ಬಾಪಂಗಡ ಎಸ್ ಬೆಳ್ಯಪ್ಪ, ಕುಂಡ್ರಂಡ ಬೋಪಣ್ಣ, ಕೊಕ್ಕೆಂಗಡ ರಂಜನ್, ಅರಮಣಮಾಡ ಕ್ರಿಕೆಟ್ ಸಮಿತಿ ಅಧ್ಯಕ್ಷ ಅರಮಣಮಾಡ ಕೆ ಸುರೇಶ್, ಉಪಾಧ್ಯಕ್ಷ ಅರಮಣಮಾಡ ಸುಗುಣ ಗಣಪತಿ, ಕಾರ್ಯದರ್ಶಿ ಅರಮಣಮಾಡ ಅಜಯ್ ಅಪ್ಪಂಡ, ಖಜಾಂಚಿ ದಿನು ಬೆಳ್ಯಪ್ಪ ಮತ್ತಿತರ ಪ್ರಮುಖರು, ಆಡಳಿತ ಮಂಡಳಿಯವರು, ಅರಮಣಮಾಡ ಕುಟುಂಬಸ್ಥರು ಹಾಗೂ ತವರು ಮನೆಯ ಹೆಣ್ಣುಮಕ್ಕಳು ಹಾಗೂ ಕುಟುಂಬಸ್ಥರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ವರದಿ ಚಂಪಾ ಗಗನ, ಪೊನ್ನಂಪೇಟೆ.